ಡಾಕ್ಟರ್ ಅಜಯ್ ಸಿಂಗ್ಗೆ ಸಚಿವ ಸ್ಥಾನ ನೀಡಲು ರಜಪೂತ್ ಸಮಾಜದ ಆಗ್ರಹ. ಜೇವರ್ಗಿ ಮತಕ್ಷೇತ್ರ ಶಾಸಕ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವರ ಪುತ್ರರಾದ ಡಾಕ್ಟರ್ ಅಜಯ್ ಸಿಂಗ್ ಇವರಿಗೆ ಮುಂದಿನ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತ ಸ್ಥಳೀಯ ರಜಪೂತ್ ಸಮಾಜದ ಮುಖಂಡರು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಆಗ್ರಹಿಸಿದ್ದಾರೆ. ಶುಕ್ರವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ನಂತರ ರಜಪೂತ್ ಸಮಾಜದ ಮುಖಂಡರಾದ ವಿಜಯ್ ಸಿಂಗ್ ಹಜೇರಿ, ಭರತ್ ವಿಜಾಪುರ್, ಗೋವಿಂದ್ ಸಿಂಗ್ ಮೂಲಿಮನಿ, ಸುರೇಶ್ ಹಜೇರಿ ಹಾಗೂ ನವೀನ್ ಗೌಡಗೇರಿ ಅವರು ಮಾತನಾಡಿ, 45 ವರ್ಷಗಳವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಪಕ್ಷ ನಿಷ್ಠೆಯೊಂದಿಗೆ ಸಾಕಷ್ಟು ಕೊಡುಗೆಯನ್ನು ಮಾಜಿ ಮುಖ್ಯಮಂತ್ರಿ ದಿವಂಗತ ಧರಮ್ ಸಿಂಗ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಈಗ ಅವರ ಪುತ್ರರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಜೇವರ್ಗಿ ಮತಕ್ಷೇತ್ರಕ್ಕೆ 3 ಅವಧಿಗೆ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡುವುದಾಗಿ ಪಕ್ಷದ ಎಲ್ಲ ವರಿಷ್ಠರು ಹೇಳುತ್ತಲೇ ಬಂದಿದ್ದಾರೆ, ಆದರೆ ಕೊಟ್ಟಿಲ್ಲ. ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು, ಇಲ್ಲದಿದ್ದಲ್ಲಿ ರಾಜ್ಯ ಮಟ್ಟದಲ್ಲಿ ಸಮಾಜದ ವತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನಾ ಹೋರಾಟಗಳನ್ನು ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಹರಿಸಿಂಗ್ ಮೂಲಿಮನಿ, ಉಪಾಧ್ಯಕ್ಷ ರತನ್ ಸಿಂಗ್ ಕೋಕಟನೂರ್, ಪುರಸಭೆ ಮಾಜಿ ಸದಸ್ಯ ಜೈಸಿಂಗ್ ಮೂಲಿಮನಿ, ರಮೇಶ್ ಗೌಡಗೇರಿ, ರಘು ಹಜೇರಿ, ಗೋವಿಂದ್ ಸಿಂಗ್ ಗೌಡಗೇರಿ, ಬಾಬು ಹಜೇರಿ, ಸಂಜೀವ್ ಕುಮಾರ್ ಹಜೇರಿ, ಪ್ರಹ್ಲಾದ್ ಹಜೇರಿ, ಸುರೇಶ್ ಕುಮಾರ್ ಹಜೇರಿ, ಸಂತೋಷ್ ಹಜೇರಿ, ವಿಠಲ್ ಸಿಂಗ್ ಹಜೇರಿ, ಪ್ರದೀಪ್ ಹಜೇರಿ, ದಿಲೀಪ್ ಹಜೇರಿ, ಗಂಗಾರಾಮ್ ಬಿಜಾಪುರ್, ಅರುಣ್ ದಡೇದ್ ಮತ್ತಿತರರು ಹಾಜರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟಿ. ಇನ್ನು ನಾವೆಲ್ಲ ಸೇರಿದ್ದೆಲ್ಲ ಗೊತ್ತದೆ. ಈ ನಮ್ಮ ಸಮಾಜದವರೇ ಆದ ನಾವು ಸಂಬಂಧಿಕರಂತ ಒಳ್ಳೆಯ ರಾಜಕಾರಣಿಗಳು ಅವರಿಗೆ ಏನೈತಿ ಈ ಸಂಪುಟದಲ್ಲಿ ಸ್ಥಾನಮಾನ ನೀಡಲಿಕ್ಕೆ ನಾವು ಒತ್ತಾಯ ಮಾಡಲಿಕ್ಕೆ ಇಲ್ಲಿ ಸೇರಿವಿ. ಅದಕ್ಕೆ ನಮ್ಮ ಆಗ್ರಹ ಏನಂದ್ರೆ, ನಾವು ರಜಪೂತರು ಅಲ್ಪಸಂಖ್ಯಾತರು ನಾವು, ಬಟ್ ನಾವು ಎಲ್ಲಿನೂ ಗಣನೆಯೊಳಗೆ ಇಲ್ಲೇ ಇಲ್ಲ. ಕರ್ನಾಟಕ ಒಳಗೆ ನಮ್ಮ ಮೊನ್ನೆ ಅದು ಜಾತಿವಾದ ಕೋಶದಾಗ ರಜಪೂತ ಆ ಶಬ್ದನೇ ಇರಲಿಲ್ಲ. ಅದು ಇದ್ದಂಥ ಇಂಥ 1-2-3 ಜನ ಈ ಮುಖ ತೋರಿಸುವಂಥ ಈ ನಮ್ಮ ಸ್ಟೇಟ್ನೊಳಗೆ ಜನ 3-4 ಜನ ಅದಾರ. ಅದರಲ್ಲಿ ಒಬ್ಬರಿಗೆ ಸ್ಥಾನವನ್ನು ಕೊಟ್ಟರೆ ಈ ನಮ್ಮ ಸಮಾಜಕ್ಕೆ ಒಂದು ಅನುಕೂಲ ಆಗ್ತೈತಿ. ನಮ್ಮ ಸಮಾಜಕ್ಕೆ ನೀವು ಎತ್ತು ಹಿಡ್ದಂಗೆ ಆಗ್ತೈತಿ ಸರ್ಕಾರ. ಅದಕ್ಕೆ ಒಳ್ಳೆಯ ವ್ಯಕ್ತಿಗಳದಾರ ಅಜಯ್ ಸಿಂಗ್ ಅವರು. ಅವರ ಚಾರಿತ್ರ್ಯ, ಅವರ ನಡೆ ನುಡಿ, ಅವರ ಮನೆತನನೇ ಹಾಗದ. ಅದಕ್ಕೆ ಇಂಥ ಒಳ್ಳೆಯ ವ್ಯಕ್ತಿಗಳನ್ನು ನಾವು ಮಂತ್ರಿ ಸ್ಥಾನದಲ್ಲಿ ತೊಗೊಂಡ್ರೆ ಸಂಪುಟಕ್ಕೆ ಒಂದು ಬೆಲೆ ಬರ್ತದೆ ಅಂತ ಹೇಳಿ ನಾನು ಈಗಾಗಲೇ ರಾಜಪೂತ್ ಸಮಾಜ ತಾಳಿಕೋಟಿ ವತಿಯಿಂದ ಹಾಗೂ ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ ನಮ್ಮ ರಾಜಪೂತ್ ಸಮಾಜದ ಹಿರಿಯ ನಾಯಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವ ಸಂಪುಟವನ್ನು ನೀಡಬೇಕಂತ ಹೇಳಿ ನಾವು ಆಗ್ರಹ ಮಾಡ್ಕೊತಾನೆ ಹೋಗ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಯಾಕೆ ನೀಡಬೇಕು ಅನ್ನುವಂಥ ಒಂದು ಪ್ರಮುಖವಾದಂಥ ವಿಷಯ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಬೇಕಾಗಿದ್ದು ವಿಷಯ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದು 45 ವರ್ಷದಿಂದ ಪ್ರಾಮಾಣಿಕತೆಯನ್ನು ಮೆರೆದಿಂತ ಯಾರು ಇದ್ರೆ ಅದು ಮೊಟ್ಟ ಮೊದಲನೇದವರು ಧರಮ್ ಸಿಂಗ್ ಅವರು. ಯಾಕಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಅವರು ರನ್ನಿಂಗ್ MP ಇದ್ದಾಗೂ ಕೂಡ ಕೇವಲ ಒಂದು ಮಾತಿಗೆ ಇಂದಿರಾ ಗಾಂಧೀಜಿಯವರು ಒಂದು ಕರೆ ಮಾಡಿ, ನೀವು ನಿಮ್ಮ MP ಸ್ಥಾನವನ್ನು ಸ್ಟಿಫೆನ್ ಅವರು ಬಿಟ್ಕೊಡ್ಬೇಕು ಅಂತ ಹೇಳಿ ಕೇವಲ ದೂರವಾಣಿ ಮೂಲಕ ಹೇಳಿದ್ದ ಮಾತ್ರಕ್ಕೆ ತಮ್ಮ MP ಸ್ಥಾನವನ್ನು, ಗುಲ್ಬರ್ಗಾ MP ಸ್ಥಾನವನ್ನು, ಬೀದರ್ MP ಸ್ಥಾನವನ್ನು ರಾಜೀನಾಮೆ ಕೊಟ್ಟು CM ಸ್ಟಿಫೆನ್ ಅನ್ನಂಥವರಿಗೆ, ಕಾಂಗ್ರೆಸ್ ಪಕ್ಷದ ಹಿರಿಯರಿಗೆ ಅವರು ತಮ್ಮ ಸ್ಥಾನವನ್ನು ಬಿಟ್ಟು ಆ ಪಕ್ಷ ನಿಷ್ಠೆಯನ್ನು ಮೆರೆದಿದ್ದಾರೆ. ತಮ್ಮ ಜೀವನ ಕಾಲುದ್ದಕ್ಕೂ 9 ಬಾರಿ ಶಾಸಕರಾಗಿರೋ ಧರಮ್ ಸಿಂಗ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದ ಕಡೆ ಮುಖ ಮಾಡಿ ನೋಡುವಂಥದ್ದು ಕೆಲಸ ಮಾಡಿಲ್ಲ. ಅವರ ಚಿರಂಜೀವಿಯಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು 3 ಬಾರಿ ಶಾಸಕರಾಗಿ ಅದೇ ಒಂದು ಹಾದಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಿಷ್ಠಾವಂತಿಕೆಯಲ್ಲಿ ನೋಡ್ಕೊತ ಹೋಗ್ತಾ ಇದ್ದಾರೆ. ಅವರು ಮಾಡಿದ ತ್ಯಾಗ, ಬಲಿದಾನ ಕಾಂಗ್ರೆಸ್ ಪಕ್ಷಕ್ಕೇ ಭಾಳ ಇದೆ. ಆದ ಕಾರಣ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ
ಸಚಿವ ಸ್ಥಾನ ನೀಡಬೇಕಂತೇಳಿ ಇಡೀ ಕರ್ನಾಟಕ ರಾಜ್ಯದ ರಜಪೂತ್ ಸಮಾಜದ ಒಕ್ಕೂರಿನಿಂದ ಬೇಡಿಕೆ ಅದ. ಮೊನ್ನೆ ನಡೆದಂಥ ಸಚಿವ ಸಂಪುಟದ ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಆದ ನಂತರ ಸಚಿವ ಸಂಪುಟದಲ್ಲಿ ಅಜಯ್ ಸಿಂಗ್ರ ಹೆಸರು ಇರಬೇಕಾಗಿತ್ತು. ಯಾಕಂದ್ರೆ ಅವರು ಮಾಡಿದಂಥ ಕಾರ್ಯಚಟುವಟಿಕೆಗಳನ್ನು ಪೂರ್ಣಗೊಂಡು ಮನವರಿಕೆ ಮಾಡಿಕೊಟ್ಟಂಥ ಯಾರೋ ಒಬ್ಬರು ಶಾಸಕರಿದ್ರೆ ಅದು ಅಜಯ್ ಸಿಂಗ್ ಅವರು. ಯಾಕಂದ್ರೆ ಧರ್ಮ್ ಸಿಂಗ್ ಅವರ 45 ವರ್ಷದ 40-50 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತ ಒಂದು ಪಕ್ಷದ ಸಿದ್ಧಾಂತದ ಮ್ಯಾಗ ನಡೆದುಕೊಂಡು ಬಂದಂಥ ನಾಯಕರು. ಸನ್ಮಾನ್ಯ ಶ್ರೀ ಧರ್ಮ್ ಸಿಂಗ್ ಅವರು ಇಂದಿರಾ ಗಾಂಧಿ ಕಾಲದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಬಂದವರು. ಕಲ್ಯಾಣ ಕರ್ನಾಟಕ ಅನ್ನುವ ಒಂದು ಹೈದರಾಬಾದ್ ಕರ್ನಾಟಕ ಅಂತೇಳಿ ಹಿಂದೆ ಹೆಸರಿತ್ತು. ಆ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಗಟ್ಟಿಗೊಳಿಸಿದಂಥ ನಾಯಕರು ಯಾರು ಇದ್ರೆ ಅದು ಧರ್ಮ್ ಸಿಂಗ್. ಅಂಥವ್ರ ಚಿರಂಜೀವಿ ಆದಂಥ ಅಜಯ್ ಸಿಂಗ್ ಅವರಿಗೆ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅಜಯ್ ಸಿಂಗ್ ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ನೀಡಬೇಕು. ಒಂದು ವೇಳೆ ನೀಡದೇ ಇದ್ದರೆ ನಾವು ಜಿಲ್ಲಾದ್ಯಂತ ರಜಪೂತ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡುವ ಮುಖಾಂತರ